ಸುಪ್ರೀಂ ಕೋರ್ಟ್ ನಾನೇನ್ ಮಾಡಕ್ಕಾಯ್ತದೆ? ತುಂಬಾ ಜನ ಅವ್ರು ಸರ್ ನಾನು ಸುಳ್ಳು ಹೇಳ್ಬೇಕಾ ನಿಮಗೆ? ಸುಳ್ಳು ಹೇಳ್ಬೇಕಾದ್ರೆ ಹೇಳ್ರಿ, ಸುಳ್ಳು ಹೇಳಲ್ಲ ನಾನು. ಎಲಿಜಿಬಿಲಿಟಿ ಇಲ್ಲ ಇದು. ಪ್ರಮರಪತಿ ನಮಸ್ತೆ ಲಂಬೋದರಾಯಕದಂತಾಯ ವಿಘ್ನ ವಿನಾಶನೇಶ್ವರ ಸುಧಾಯ ಶ್ರೀವರವರಮೂರ್ತಯೇ ನಮೋ ನಮಃ. ಮಹಾಗಣಪತಿಯ ಮಂಗಲ ಗ್ರಾಂಟು ನಾನೇ ಕೊಟ್ಟಿದ್ದೆ ಅಲ್ವಾ? ಆಯ್ತು, ಉಳಿದಾಗಲಿ ಎಲ್ಲ ಡೈರೆಕ್ಟ್ ಅಲ್ಲಿಂದನೇ ಮಾಡಲಿ ಮಾಡಿಸಿ ಚೆನ್ನಾಗಿದ್ರು ರೋಡ್ ಮಾಡ್ಕೊಳ್ಳಿ. ಟವರ್ ಮಾತಾಡ್ತೀನಿ ಸರ್. ಆಯ್ತು, ಬನ್ನಿ ಬನ್ನಿ. ಜಯ ಬೋಲೋ ಗಣಪತಿ ಮಹಾರಾಜ್ ಕಿ, ಗಣಪತಿ ಬಪ್ಪ. $1.25 ಕೋಟಿ ವೆಚ್ಚದ ಅನುದಾನದ ಕಾಮಗಾರಿಗೆ ಸೋಲ್ದನಹಳ್ಳಿ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರು, ಮುಖಂಡರು, ಪಂಚಾಯಿತಿ ಸದಸ್ಯರು ಸಮ್ಮುಖದಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಕಾಮಗಾರಿಯನ್ನು ನಾನೇ ಖುದ್ದು ಎಲ್ಲ ಕಾಲೋನಿಗೆ ಹೋಗಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೇನೆ. ಕಾಮಗಾರಿ ಅತ್ಯಂತ ತುರ್ತು ಮತ್ತು ಅವಶ್ಯಕವಾಗಿರುತ್ತದೆ. ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಅಂತ ಹೇಳಿ ಗುತ್ತಿಗೆದಾರರಿಗೆ ತಿಳಿಸಿದ್ದೀನಿ. ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗ ಮುಕ್ತಾಯಗೊಳಿಸ್ತಾರೆ. ಇಲ್ಲಿನ ಪಂಚಾಯತಿ ಅಧ್ಯಕ್ಷ ಜನವಿರೋಧಿಯಾಗಿ, ಸದಸ್ಯರ ವಿರೋಧಿಯಾಗಿ ನಡ್ಕೊಳ್ತಾ ಇರತಕ್ಕಂಥ ದೂರುಗಳನ್ನು ನನಗೆ ಹೇಳಿದ್ದಕ್ಕಂಥದ್ದನ್ನು ನೀವೇ ಎಲ್ಲ ಮಾಧ್ಯಮದ ಸ್ನೇಹಿತರು ನೋಡಿದ್ರಿ. ಯಾವುದೇ ಒಬ್ಬ ಅಧ್ಯಕ್ಷರು ಜನಪರವಾಗಿರಬೇಕು, ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಜನತೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಸ್ವಂತಕ್ಕೆ, ಸ್ವಾರ್ಥಕ್ಕೆ, ಮನಸ್ಸೋ ಇಚ್ಛೆ ಅಧಿಕಾರ ಮಾಡೋಕ್ಕೆ ಹೋದರೆ ಈ ಥರದ್ದೆಲ್ಲ ಆಗ್ತದೆ. ಈಗ ನೀವು ನೋಡ್ತಾ ಇದ್ದೀರಾ, ನಾನು ನಮ್ಮ ಪಕ್ಷದ ಸದಸ್ಯರುಗಳನ್ನ ಅಥವಾ ಮುಖಂಡರುಗಳನ್ನ ಅಷ್ಟೇ ನಾನು ಪೂಜೆಗೆ ಕರೆಯೋದು ಮಾಡೋದಿಲ್ಲ. ಯಾವುದೇ ಪಕ್ಷದ ಸದಸ್ಯರಿರಲಿ, BJP ಇರಲಿ, JDS ಅವರಿರಲಿ, ನಾನು ಪೂಜೆಗೆ ಹೋದಾಗ ಅವ್ರಿಗೇನು ಗೌರವವನ್ನು ಕೊಡಬೇಕು ಗೌರವ ಕೊಟ್ಟೇ ಪೂಜೆ ಮಾಡ್ತೀನಿ. ಈ ಅಧ್ಯಕ್ಷನಿಗೆ ಆ ಗೌರವ ಕೊಡ್ತಕ್ಕಂಥ ಒಂದು ದೊಡ್ಡತನ ಬರಬೇಕಾಗಿತ್ತು, ಬರಲಿಲ್ಲ. ಸುಮಾರು 30 ತಿಂಗಳಿಂದ ಒಬ್ಬ ಪಂಚಾಯತಿಲಿ ಕೆಲಸ ಮಾಡ್ತಕ್ಕಂಥ ನೌಕರನಿಗೆ ಸಂಬಳ ಕೊಟ್ಟಿಲ್ಲ ಅಂದರೆ ಈ ಅಧ್ಯಕ್ಷರ ಕಾರ್ಯವೈಖರಿ ಯಾವ ರೀತಿ ಇರ್ಬೋದು ಅಂತ ತಿಳ್ಕೊಳ್ಳಿ. ನೀರು ಹೊಡೆದಿರತಕ್ಕಂಥ ಒಬ್ಬ ಪಂಚಾಯತಿ ಸದಸ್ಯರಿಗೆ ದುಡ್ಡು ಕೊಟ್ಟಿಲ್ಲ, ಚೆಕ್ಗೆ ಸೈನ್ ಹಾಕಲ್ಲ ಅಂತಕ್ಕಂಥ ದೂರುಗಳನ್ನೆಲ್ಲ ನಿಮ್ಮ ಮುಂದೆನೇ ಸಾರ್ವಜನಿಕರು, ಸದಸ್ಯರು ವ್ಯಕ್ತಪಡಿಸಿದ್ರು. ನಾನು ಬುದ್ಧಿ ಮಾತನ್ನು ಹೇಳಿದ್ದೀನಿ, ನೀನು ಅಧ್ಯಕ್ಷ ಆದ ತಕ್ಷಣ ದೇವರಲ್ಲಪ್ಪ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಜನಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಅವರು ಆಯಿತು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ನೋಡೋಣ. ಅಧಿಕಾರಿಗಳು ನನ್ನ ಗಮನಕ್ಕೆ ಹಿಂದೆ ತರಲಿಲ್ಲ, ಇಲ್ಲಿನ ಸದಸ್ಯರು ಸಹ ನನ್ನ ಗಮನಕ್ಕೆ ತರಲ್ಲ. ತಂದಿದ್ದರೆ ಇಷ್ಟು ಸಮಸ್ಯೆ ಆಗಲಿಕ್ಕೆ ಬಿಡ್ತಾ ಇರಲಿಲ್ಲ. ಈಗ ಹೇಳಿದ್ದಾರೆ, ಅದೇ ಆ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ನಾನು PDO ಅವ್ರಿಗೆ ಹೇಳಿದ್ದೀನಿ, ಮಾಡಿಸ್ತೀನಿ. ಸ್ಥಳೀಕರು ಮನೆಯಿಲ್ಲ ಅಂತ ಅರ್ಜಿ ಕೊಟ್ಟರು ಸುಮಾರು. ಆ ಮನೆಯನ್ನೆಲ್ಲ ಹಂತ ಹಂತವಾಗಿ ಆಶ್ರಯದಲ್ಲಿ ನಿವೇಶನ ಕೊಡಿಸಿ ಮನೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಓಕೆ ಸರ್.